Hello everyone, myself Anil Kumar BS, lecturer in civil engineering. I welcome you all for online classes, LMS online classes from Department of Collegiate and Technical Education. So this session is for Diploma Civil Engineering students, second semester. The subject is basic surveying, and in this session we are going to discuss the continuation part of chain surveying, that is unit 2, and this is session number 2. So before starting up of this session, let us just recall what we have discussed in our previous session. Andre ನಮ್ಮ ಲಾಸ್ಟ್ ಸೆಷನಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ, ಏನೇನು ಕಲ್ತ್ವಿ ಅಂತ ಒಂದು ಸ್ಮಾಲ್ ಬ್ರಷ್ ಅಪ್ ಮಾಡೋಣ. ಸೊ ಮೊದಲನೇದಾಗಿ ಚೈನ್ ಸರ್ವೇಯಿಂಗ್ ಅಂದರೆ ಏನು, ಅದರದ್ದು ಡೆಫಿನೇಷನ್, ಅದರದ್ದು ಆಬ್ಜೆಕ್ಟಿವ್ಸ್ ಮತ್ತು ಪರ್ಪಸ್. ಸೊ ವಿ ಹ್ಯಾವ್ ಡಿಸ್ಕಸ್ ವಾಟ್ ಈಸ್ ಚೈನ್ ಸರ್ವೇಯಿಂಗ್, ದ ಡೆಫಿನೇಷನ್ ಆಫ್ ಚೈನ್ ಸರ್ವೇಯಿಂಗ್, ಆಬ್ಜೆಕ್ಟಿವ್ಸ್ ಆಫ್ ಚೈನ್ ಸರ್ವೇಯಿಂಗ್ ಆ್ಯಂಡ್ ಪರ್ಪಸ್ ಆಫ್ ಚೈನ್ ಸರ್ವೇಯಿಂಗ್. ಅಂದರೆ ಯಾವ ಉದ್ದೇಶಕ್ಕೆ ಚೈನ್ ಸರ್ವೇಯಿಂಗ್ ಮಾಡ್ತೀವಿ, ಸೊ ಯಾವ ಕಾರಣಕ್ಕೆ ಚೈನ್ ಸರ್ವೇಯಿಂಗ್ ಮಾಡ್ತೀವಿ, ಸೊ ಅದರದ್ದು ಡೆಫಿನೇಷನ್. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್. ಅಂದರೆ ಚೈನ್ ಸರ್ವೇಯಿಂಗಲ್ಲಿ ಬರೀ ಚೈನ್ ಅಷ್ಟೇ ಅಲ್ಲ, we are going to use supportive instruments and equipments. ಅದಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ನ ಏನೇನು ಉಪಯೋಗಿಸಿದ್ವಿ. ಸೊ ಜಸ್ಟ್ ಲೈಕ್ ಚೈನ್ ಜೊತೆಗೆ ಟೇಪ್ ಉಪಯೋಗಿಸ್ತೀವಿ, ಕ್ರಾಸ್ ಸ್ಟಾಫ್ ಉಪಯೋಗಿಸ್ತೀವಿ, ರೇಂಜಿಂಗ್ ರಾಡ್ ಉಪಯೋಗಿಸ್ತೀವಿ, ಆ್ಯರೋಸ್ ಉಪಯೋಗಿಸ್ತೀವಿ, ಪೆಗ್ಸ್ ಉಪಯೋಗಿಸ್ತೀವಿ ಮತ್ತು ಪ್ಲಂಬಾಬ್. ಸೊ ಅದೆಲ್ಲದರದ್ದು ಫಂಕ್ಷನ್ಸ್ ಕೂಡ ನಾವು ಕಲ್ತಿರ್ತೀವಿ. ಸೊ ಇದೆಲ್ಲನೂ ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂತ ತಿಳ್ಕೊಂಡು ಲೆಟ್ ಅಸ್ ಜಸ್ಟ್ ಮೂವ್ ಆನ್ ಟು ದಿಸ್ ಸೆಷನ್. ಅಂದರೆ ಈ ಸೆಷನಲ್ಲಿ ಏನು ಕಲಿತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ದಿಸ್ ಸ್ಲೈಡ್ ಶೋಸ್ ದ ಟೇಬಲ್ ಆಫ್ ಕಂಟೆಂಟ್ಸ್ ರಿಕ್ವೈರ್ಡ್ ಫಾರ್ ಲರ್ನಿಂಗ್ ದ ಸಿಲೆಬಸ್ ಇನ್ ದಿಸ್ ಸೆಷನ್. ಸೊ ಈ ಸೆಷನಲ್ಲಿ ಏನೇನು ಕಲಿತೀವಿ ಅಂತ ನೋಡ್ತಾ ಹೋಗೋಣ. ಮೊದಲನೇದು ರೇಂಜಿಂಗ್. ಸೊ ಚೈನಿಂಗ್ ಅಥವಾ ಚೈನ್ ಸರ್ವೇಯಿಂಗ್ ಅನ್ನೋದನ್ನು ನಾವು ಕಲ್ತ್ವಲ್ಲ. ಸೊ ಚೈನ್ ಮತ್ತು ಟೇಪ್ ಇದೇ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ಕೊಂಡು ರೇಂಜಿಂಗ್ ಅನ್ನೋ ಒಂದು ಸರ್ವೇಯಿಂಗ್ ವರ್ಕ್ನ ಮಾಡೋದು ಹೇಗೆ ಅನ್ನೋದನ್ನು ಕಲಿಯೋಣ. ರೇಂಜಿಂಗ್ ಅಂದರೆ ಏನು ಅಂತ ಕಲಿಯೋಣ, ರೇಂಜಿಂಗಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕಲಿಯೋಣ. Next, what is direct ranging, that is by naked eye. So there are types of ranging. So ranging ಅಲ್ಲಿ ಎರಡು ಥರ ಇರುತ್ತೆ, ಡೈರೆಕ್ಟ್ ರೇಂಜಿಂಗ್ ಆ್ಯಂಡ್ ಇಂಡೈರೆಕ್ಟ್ ರೇಂಜಿಂಗ್. ಸೊ ಡೈರೆಕ್ಟ್ ರೇಂಜಿಂಗ್ ಬೈ ನೇಕೆಡ್ ಐ, ಹೌ ಟು ಕಂಡಕ್ಟ್ ದ ಎಕ್ಸ್ಪೆರಿಮೆಂಟ್ ಇನ್ ಲ್ಯಾಬೊರೇಟರಿ ಆರ್ ಇನ್ ಯುವರ್ ಫೀಲ್ಡ್, ಅದನ್ನು ಕಲಿಯೋಣ. ನೆಕ್ಸ್ಟ್ ಈಸ್ ಡೈರೆಕ್ಟ್ ರೇಂಜಿಂಗ್ ಬೈ ಲೈನ್ ರೇಂಜರ್. ಸೊ ಡೈರೆಕ್ಟ್ ರೇಂಜಿಂಗ್ ಕ್ಯಾನ್ ಬಿ ಕಂಡಕ್ಟೆಡ್ ಬೈ two methods, one is by naked eye and second one is by line ranger. So next is indirect ranging, which is very important. So indirect ranging can be conducted in any sort of site. So that is going to taught by me in this session. So ಇದೆಲ್ಲ ಟೇಬಲ್ ಆಫ್ ಕಂಟೆಂಟ್ಸ್ನ ನಾವು ಈ ಒಂದು ಸೆಷನಲ್ಲಿ ಕಲಿಯೋಣ. ಸೊ ಫಸ್ಟ್ ಇಸ್ ರೇಂಜಿಂಗ್. ವಾಟ್ ಈಸ್ ರೇಂಜಿಂಗ್? ರೇಂಜಿಂಗ್ ಅಂದರೆ ಏನು? ಫಿಕ್ಸಿಂಗ್ ಆಫ್ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ ಇನ್ ಎ ಸ್ಟ್ರೇಟ್ ಲೈನ್ ಬಿಟ್ವೀನ್ ದಿ ಟೂ ಎಂಡ್ ಸ್ಟೇಷನ್ಸ್ ಈಸ್ ನೋನ್ ಆಸ್ ರೇಂಜಿಂಗ್. ಅಂದರೆ ಸೊ ಟೂ ಎಂಡ್ ಸ್ಟೇಷನ್ಸ್, ಸೊ ಎ ಈಸ್ ಅ ಸ್ಟೇಷನ್ and B is another station. So these are the two end stations of a survey line. A station ಮತ್ತು B station ಅನ್ನೋದು ಎರಡು ಎಂಡ್ ಸ್ಟೇಷನ್ಸ್ ಇರುತ್ತೆ. ಈ ಎರಡು ಎಂಡ್ ಸ್ಟೇಷನ್ಸ್ ಮಧ್ಯೆ ನಾವು ಚೈನ್ ಲೆಂತನ್ನು ಲೇ ಮಾಡಿದ್ರೆ, ಚೈನನ್ನು ನಾವು ಹಾಸಿದ್ರೆ, ಅದು ಒಂದು ಎಂಡ್ ಆಫ್ ದಿ ಚೈನ್ ಮತ್ತು ಇನ್ನೊಂದು ಎಂಡ್ ಆಫ್ ದಿ ಚೈನ್ ರೀಚ್ ಆಯಿತು ಅಂತಂದರೆ ಎರಡು ಪಾಯಿಂಟ್ಗೆ, ಸೊ ನೋ ನೀಡ್ ಆಫ್ ರೇಂಜಿಂಗ್. ಸೊ ವೆನ್ ದ ಲೆಂತ್ ಆಫ್ ದಿ ಲೈನ್ ಟು ಬಿ ಮೆಷರ್ಡ್ ಈಸ್ ಮೋರ್ ದ್ಯಾನ್ ದಿ ಲೆಂತ್ ಆಫ್ ದಿ ಚೈನ್, ಅಂದರೆ ಚೈನ್ ಲೆಂತ್ಗಿಂತ ತುಂಬ ಜಾಸ್ತಿ ಇತ್ತು. ನಮ್ಮ ಚೈನ್ ಯೂಶ್ವಲಿ ಮೆಟ್ರಿಕ್ ಚೈನ್ ಎಷ್ಟು ಲೆಂತ್ ಇರುತ್ತೆ? ಯೂಶ್ವಲಿ 20 ಮೀಟರ್ ಆರ್ 30 ಮೀಟರ್ ಇರುತ್ತೆ. ಸೊ ಇಫ್ ದ ಸರ್ವೆ ಲೈನ್ ವಾಟ್ ಯು ಆರ್ ಗೋಯಿಂಗ್ ಟು ಮೆಷರ್ ಆರ್ ಯು ಆರ್ ಗೋಯಿಂಗ್ ಟು ರೇಂಜ್ ಈಸ್ ಮೋರ್ ದ್ಯಾನ್ 20 ಮೀಟರ್ ಆರ್ ಮೋರ್ ದ್ಯಾನ್ 30 ಮೀಟರ್, ಹೌ ಇಟ್ ಈಸ್ ಟು ಬಿ ರೇಂಜ್ಡ್, ಹೇಗೆ ಮೆಷರ್ ಮಾಡಬೇಕು ಅನ್ನೋದು ರೇಂಜಿಂಗ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಫಿಕ್ಸಿಂಗ್ ಆಫ್ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ ಇನ್ ಎ ಸ್ಟ್ರೇಟ್ ಲೈನ್ ಬಿಟ್ವೀನ್ ದಿ ಟೂ ಎಂಡ್ ಸ್ಟೇಷನ್ಸ್ ಈಸ್ ನೋನ್ ಆಸ್ ರೇಂಜಿಂಗ್. ಅಂದರೆ ಎರಡು ಎಂಡ್ ಸ್ಟೇಷನ್ ಮಧ್ಯದಲ್ಲಿ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ನ ಲೊಕೇಟ್ ಮಾಡೋದನ್ನು ರೇಂಜಿಂಗ್ ಅಂತ ಕರಿತೀವಿ. ಸೊ ಫಿಕ್ಸಿಂಗ್ ಆಫ್ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ ಇನ್ ಎ ಸ್ಟ್ರೇಟ್ ಲೈನ್ ಬಿಟ್ವೀನ್ ದಿ ಟೂ ಎಂಡ್ ಸ್ಟೇಷನ್ಸ್. ಸೊ ಎ ಆ್ಯಂಡ್ ಬಿ ಆರ್ ದಿ ಟೂ ಎಂಡ್ ಸ್ಟೇಷನ್ಸ್ ಆ್ಯಂಡ್ ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸಿ ಆ್ಯಂಡ್ ಡಿ. ಸೊ ಫಿಕ್ಸಿಂಗ್ ಅಪ್ ಆಫ್ ಸಿ ಆ್ಯಂಡ್ ಡಿ ಇನ್ ಬಿಟ್ವೀನ್ ಎ ಆ್ಯಂಡ್ ಬಿ, ಅಂದರೆ ವಿ ಆರ್ ನಾಟ್ ಗೋಯಿಂಗ್ ಟು ಫಿಕ್ಸ್ ಸಿ ಆ್ಯಂಡ್ ಡಿ ಎನಿವೇರ್ in this site. So we have to fix C and D exactly in line with the A and B. A ಮತ್ತು B ಮಧ್ಯದಲ್ಲಿ ಒಂದೇ ಲೈನಲ್ಲಿ ಕಾಣಿಸ್ಬೇಕು. So when a surveyor is standing behind A with a ranging rod, he should be visible, he should be capable of seeing only ranging rod at C. So D and D ನಮಗೆ ಕಾಣಿಸಬಾರ್ದು. So when this happens, your ranging is all perfect. So ನೀವು
ಸಿ ಎ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಸಿ ಮತ್ತು ಡಿ ಬಿಟ್ಟು ಬಿ ಕಾಣಿಸ್ತಾ ಇದೆ, ಬಿ ಅಲ್ಲಿರೋಂಥ ರೇಂಜಿಂಗ್ ರಾಡ್ ಕಾಣಿಸ್ತಾ ಇದೆ ಅಂದರೆ ಸೊ ನೀವು ರೇಂಜಿಂಗ್ ಸರಿಯಾಗಿ ಮಾಡಿಲ್ಲ ಅಂತ. ಬಿಕಾಸ್ ಸೊ ಎ ಅಲ್ಲಿರೋಂಥ ರೇಂಜಿಂಗ್ ರಾಡ್ನ ನಾವು ನಮ್ಮ ನೇಕೆಡ್ ಐಯಿಂದ ನೋಡಿದ್ರೆ ನಮಗೆ ಬರೀ ಸಿ ಅಷ್ಟೇ ಕಾಣಿಸ್ಬೇಕು. ಸೇ ದಿಸ್ ಆಸ್ ಸಿ ಆ್ಯಂಡ್ ದಿಸ್ ಆಸ್ ಡಿ. ಸೊ ಸಿ ಅಷ್ಟೇ ಕಾಣಿಸ್ಬೇಕು. ದೆನ್ ಯುವರ್ ರೇಂಜಿಂಗ್ ಈಸ್ perfect. So all the 4 points are in line. So not only 4 points, you can locate n number of points, so 5, 6, 10, 50. So you can locate n number of points. So this is all about ranging. Andre fixing of intermediate points in a straight line between the two end stations is known as ranging. Adana ranging anta irti. So types of ranging, there are two types of ranging. ಮೊದಲನೇದು ಡೈರೆಕ್ಟ್ ರೇಂಜಿಂಗ್, ಎರಡನೇದು ಇಂಡೈರೆಕ್ಟ್ ರೇಂಜಿಂಗ್. ಸೊ ನೀವು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ಬೋದು. ಸೊ ವಾಟ್ ಈಸ್ ರೇಂಜಿಂಗ್, ವಾಟ್ ಆರ್ ದ ಟೈಪ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ಎನಿ ಒನ್. ಸೊ ರೇಂಜಿಂಗ್ ಅಂತಂದರೆ ಫಿಕ್ಸಿಂಗ್ ಅಪ್ ಆಫ್ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ ಬಿಟ್ವೀನ್ ಎನಿ ಟೂ ಎಂಡ್ ಪಾಯಿಂಟ್ಸ್ ಆಫ್ ಎ ಚೈನ್ ಲೈನ್ ಈಸ್ ನೋನ್ ಆಸ್ ರೇಂಜಿಂಗ್. ಅದರಲ್ಲಿ ಎರಡು ಟೈಪ್ಸ್, ದೇರ್ ಆರ್ ಟೂ ಟೈಪ್ಸ್ ಆಫ್ ರೇಂಜಿಂಗ್. ಒನ್ ಈಸ್ ಡೈರೆಕ್ಟ್ ರೇಂಜಿಂಗ್ ಆ್ಯಂಡ್ ಅನದರ್ ಒನ್ ಈಸ್ ಇಂಡೈರೆಕ್ಟ್ ರೇಂಜಿಂಗ್. ಸೊ ನಾವು ಲೆಟ್ ಅಸ್ ಸಿ, ಬಿಫೋರ್ ಗೋಯಿಂಗ್ ಟು ಟೈಪ್ಸ್ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ, ಸೊ ವಿ ನೀಡ್ ಟು ನೋ ಸಮ್ ಕೋಡ್ ಆಫ್ ಸಿಗ್ನಲ್ಸ್ ಇನ್ ರೇಂಜಿಂಗ್ ಅಥವಾ ಸರ್ವೇಯಿಂಗ್. ಸೊ ಕೋಡ್ ಆಫ್ ಸಿಗ್ನಲ್ಸ್ ಅಂತಂದರೆ ಕೆಲವು ಸಿಗ್ನಲ್ಸ್ ನಾವು ಮ್ಯಾನ್ಯುಯಲಿ ಮಾಡಬೇಕಾಗುತ್ತೆ. ಸೊ ಆಲ್ವೇಸ್ ಯು ಕೆನಾಟ್ ಶೌಟ್ ಟು ಒನ್ ಪರ್ಸನ್ ಟು ಅನದರ್ ಪರ್ಸನ್, ಆರ್ ಆಲ್ವೇಸ್ ಯು ಕೆನಾಟ್ ಯೂಸ್ ಮೊಬೈಲ್ ಫೋನ್ಸ್ ಆರ್ ವಾಕಿ ಟಾಕಿ, ಆಲ್ವೇಸ್ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಆ ಥರ ಒಂದು ಸಂದರ್ಭದಲ್ಲಿ ನಾವು ಕೋಡ್ ಆಫ್ ಸಿಗ್ನಲ್ಸ್ನ ಉಪಯೋಗಿಸ್ಬೇಕಾಗುತ್ತೆ. ಸೊ ವಿ ನೀಡ್ ಟು ಯೂಸ್ ಸಮ್ ಕೋಡ್ ಆಫ್ ಸಿಗ್ನಲ್ಸ್. ಏನದು? ಮೊದಲನೇದು, ಲುಕ್ ಅಟ್ ಹಿಯರ್, ರ್ಯಾಪಿಡ್ ಸ್ವೀಪ್ ವಿತ್ ರೈಟ್ ಹ್ಯಾಂಡ್ ಅಂತಂದರೆ ನಮ್ಮ ರೈಟ್ ಹ್ಯಾಂಡ್ನ ರ್ಯಾಪಿಡ್ ಸ್ವೀಪ್ ಮಾಡಿದ್ರೆ, ಜೋರಾಗಿ ರೈಟ್ ಹ್ಯಾಂಡ್ನ ನಾವು ಮೂವ್ ಮಾಡಿದ್ರೆ, ಇಲ್ಲಿ ನೋಡಿ, ಲುಕ್ ಅಟ್ ದಿಸ್ ಪರ್ಸನ್ ಸ್ಟ್ಯಾಂಡಿಂಗ್, ಹಿ ಹ್ಯಾಸ್ ಎಕ್ಸ್ಟೆಂಡೆಡ್ ದಿಸ್ ಆರ್ಮ್, ಈ ಆರ್ಮ್ನ ಎಕ್ಸ್ಟೆಂಡ್ ಮಾಡಿದ್ದಾನೆ, ಅದನ್ನು ಮೇಲೆ ಕೆಳಗೆ ಜೋರಾಗಿ ಸ್ವೀಪ್ ಮಾಡಿದ್ರೆ ಅದರ ಅರ್ಥ ಏನು? ಮೂವ್ ರ್ಯಾಪಿಡ್ಲಿ ಟು ದಿ ರೈಟ್. ಅಂದರೆ ನಾವು ಯಾರು ಇನ್ಸ್ಟ್ರೂಮೆಂಟ್, ರೇಂಜಿಂಗ್ ರಾಡ್ ಅಥವಾ ಇನ್ಸ್ಟ್ರೂಮೆಂಟ್ ಹತ್ತಿರ ನಿಂತಿರ್ತೀವಲ್ಲ ಅವನು ಮೂವ್ ಆಗೋದಲ್ಲ. ಸೊ ನಮ್ಮ ಆಪೋಸಿಟ್ ಇರ್ತಾನಲ್ಲ, ಯಾರು ನಮ್ಮ ಹೆಲ್ಪರ್ ಅಥವಾ ನಮ್ಮ ಫ್ರೆಂಡ್ ಆಗಿರ್ಬೋದು, ನಮ್ಮ ಸರ್ವೇಯರ್ ಪಾರ್ಟ್ನರ್ ಆಗಿರ್ಬೋದು, ಅವರು ಮೂವ್ ಆಗಬೇಕು ಅಂತ ಸಿಗ್ನಲ್ ಕೊಡ್ತಾ ಇದ್ದೀವಿ ನಾವು. ಬಿಕಾಸ್ ವೆನ್ ದ ಪರ್ಸನ್ ಈಸ್ ವೆರಿ ನಿಯರ್, ಯು ಕ್ಯಾನ್ ಡೈರೆಕ್ಟ್ಲಿ ಟಾಕ್ ಟು ಹಿಮ್. ಡೈರೆಕ್ಟ್ಲಿ ಇಫ್ ಯು ಕ್ಯಾನ್ ಶೌಟ್, he will be listening. It is very much audible. So when the person is very far away, so the distance of the person who is standing there at the another end is very far, it is very difficult to shout. So then you can easily signal. Signals always makes more difference than sounds anta. So sound ginta ಜಾಸ್ತಿ signals move ಜಾಸ್ತಿ ಡಿಫರೆನ್ಸ್ ಮಾಡುತ್ತೆ ಅಂತ. ಸೊ ರ್ಯಾಪಿಡ್ ಸ್ವೀಪ್ ವಿತ್ ರೈಟ್ ಹ್ಯಾಂಡ್, ರೈಟ್ ಹ್ಯಾಂಡನ್ನು ನಾವು ಜೋರಾಗಿ ಸ್ವೀಪ್ ಮಾಡಿದ್ರೆ ಮೂವ್ ಟು ದಿ ರೈಟ್, ಅಂದರೆ ಜಾಸ್ತಿ ಮೂವ್ ಆಗಿ ರೈಟ್ಗೆ ಅಂತ. ಸೊ ನೆಕ್ಸ್ಟ್, ರ್ಯಾಪಿಡ್ ಸ್ವೀಪ್ ವಿತ್ ದಿ ಲೆಫ್ಟ್ ಹ್ಯಾಂಡ್. ಸಿಮಿಲರ್ಲಿ ಲೆಫ್ಟ್ ಹ್ಯಾಂಡನ್ನು ರ್ಯಾಪಿಡ್ ಸ್ವೀಪ್ ಮಾಡಿದ್ರೆ ನಾವು ಏನಾಗುತ್ತೆ? ಮೂವ್ ರ್ಯಾಪಿಡ್ಲಿ ಟು ದಿ ಲೆಫ್ಟ್ ಅಂತ ಕರಿಬೋದು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಮೂವ್ ರ್ಯಾಪಿಡ್ಲಿ, ಜೋರಾಗಿ ಮೂವ್ ಆಗಿ, ಇನ್ನೂ ಜಾಸ್ತಿ ಮೂವ್ ಆಗಿ ಅಂತ ಅರ್ಥ. ಸೊ ಕೂಗೋದು ಬೇಕಾಗಿಲ್ಲ, ನಾವು ಫೋನ್ ಮಾಡೋದು ಬೇಕಾಗಿಲ್ಲ, ವಾಕಿ ಟಾಕಿ ಯೂಸ್ ಮಾಡೋಂಥದ್ದು ಬೇಕಿಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಹೇಳಿ ಬರೋವಂಥದ್ದು ಬೇಕಾಗಿಲ್ಲ. ಸೊ ಓನ್ಲಿ ವೆನ್ ಯು ಸ್ವೀಪ್ ವಿತ್ ದ ಲೆಫ್ಟ್ ಹ್ಯಾಂಡ್, so it is understood that you have to move rapidly to the left. Next is slow sweep with the right hand. So right hand na slow agi, ನಿಧಾನವಾಗಿ ನೀವು ಸ್ವೀಪ್ ಮಾಡಿದ್ರೆ ಅದರ ಅರ್ಥ ಏನು? ಮೂವ್ ಸ್ಲೋಲಿ ಟು ದಿ ರೈಟ್. ಜೋರಾಗಿ ಸ್ವೀಪ್ ಮಾಡಿದ್ರೆ ರ್ಯಾಪಿಡ್ಲಿ ರೈಟ್ ಆಗಿ ಹೋಗಿ, ಸ್ಲೋ ಆಗಿ ಸ್ವೀಪ್ ಮಾಡಿದ್ರೆ ಸ್ಲೋ ಆಗಿ ರೈಟ್ ಹೋಗಿ ಅಂತ ಅರ್ಥ. ಸಿಮಿಲರ್ಲಿ ಸ್ಲೋ ಸ್ವೀಪ್ ವಿತ್ ಲೆಫ್ಟ್ ಹ್ಯಾಂಡ್, ಅದರ ಅರ್ಥ ಏನು? ಮೂವ್ ಸ್ಲೋಲಿ ಟು ದಿ ಲೆಫ್ಟ್, ಲೆಫ್ಟಿಗೆ ಸ್ಲೋ ಆಗಿ ಮೂವ್ ಆಗಿ ಅಂತ ಅರ್ಥ. So these are the code of signals. Few more are there. Next is right arm extended, move continuously to the right. ಅಂದರೆ ರೈಟ್ ಆರ್ಮ್ ಎಕ್ಸ್ಟೆಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು, ನಾನು ಸ್ಟಾಪ್ ಅಂತ ಹೇಳೋ ತನಕ ನೀವು ಮೂವ್ ಆಗ್ತಾನೇ ಇರೋ ಅಂತ. ಸೊ ನಾವು ರ್ಯಾಪಿಡ್ ಸ್ವೀಪು ಮಾಡ್ತಿಲ್ಲ, ಸ್ಲೋ ಸ್ವೀಪು ಮಾಡ್ತಿಲ್ಲ, ಸುಮ್ಮನೆ ನನ್ನ ಕೈ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟ ಅಂದರೆ ಇಟ್ ಮೀನ್ಸ್ ನಾನು ಸ್ಟಾಪ್ ಹೇಳೋ ತನಕ, ಟಿಲ್ ಐ ಸೇ ಸ್ಟಾಪ್, ಟಿಲ್ ಐ ಸಿಗ್ನಲ್ ಸ್ಟಾಪ್, ಯು ಶುಡ್ ಕೀಪ್ ಮೂವಿಂಗ್ ಟು ದಿ ರೈಟ್ ಸೈಡ್. ಅಂದರೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಿಗೆ ನೀವು ಯಾವ ಕಡೆ ಸಿಗ್ನಲ್ ಮಾಡ್ತೀರೋ ಆ ಕಡೆ ಮೂವ್ ಆಗಿ ಅಂತ ಅರ್ಥ. ಸೊ ಲೆಫ್ಟ್ ಆರ್ಮ್ ಎಕ್ಸ್ಟೆಂಡೆಡ್ ಅಂದರೆ ಲೆಫ್ಟ್ ಹ್ಯಾಂಡನ್ನು ನೀವು ಡೈರೆಕ್ಟಾಗಿ ಎಕ್ಸ್ಟೆಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಮೂವ್ ಕಂಟಿನ್ಯೂಸ್ಲಿ ಟು ದಿ ಲೆಫ್ಟ್, ಅಂದರೆ ನಾನು ಸ್ಟಾಪ್ ಹೇಳೋ ತನಕ ಯು ಶುಡ್ ಕೀಪ್ ಆನ್ ಮೂವಿಂಗ್ ಟು ದಿ ಲೆಫ್ಟ್. ನೆಕ್ಸ್ಟ್ ಈಸ್ ರೈಟ್ ಆರ್ಮ್ ಅಪ್ ಆ್ಯಂಡ್ ಮೂವ್ ಟು ದಿ ರೈಟ್. ರೈಟ್ ಆರ್ಮ್ನ ಮೇಲೆ ಮಾಡಿ ಮೂವ್ ಟು ದಿ ರೈಟ್ ಅಂತಂದರೆ ಪ್ಲಮ್ ದ ರಾಡ್ ಟು ದಿ ರೈಟ್. ಅಂದರೆ ನೀವು ಪಾಯಿಂಟನ್ನು ರೀಚ್ ಆಗಿದ್ದೀರಾ, ರೇಂಜಿಂಗ್ ರಾಡ್ನ ಸ್ವಲ್ಪ ಟಿಲ್ಟ್ ಆಗಿ ಇಟ್ಕೊಂಡಿದ್ದೀರಾ, ಅಂದರೆ ಅದು ಎಕ್ಸಾಕ್ಟ್ಲಿ ವರ್ಟಿಕಲ್ ಆಗಿಲ್ಲ, ಪ್ಲಂಬ್ ಆಗಿಲ್ಲ. ಸೊ ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಯುವರ್ ರೇಂಜಿಂಗ್ ರಾಡ್, ಇದು ಪಾಯಿಂಟ್ ಕರೆಕ್ಟಾಗಿದೆ ನಿಮ್ಮದು, ಎಲ್ಲಿ ಬೇಕಿತ್ತು ಅಲ್ಲಿ ನಿಂತಿದೆ, ಬಟ್ ರೇಂಜಿಂಗ್ ರಾಡ್ ಈ ರೀತಿ ಟಿಲ್ಟ್ ಆಗಿದೆ ಅಂದಾಗ, ಸೊ ನೀವು ರೈಟ್ ಆರ್ಮ್ ಅಪ್ ಅಂಟು ಅಪ್ ಮಾಡಿ ರೈಟ್ ಹ್ಯಾಂಡನ್ನು ಸ್ವಲ್ಪ ರೈಟ್ ಸೈಡ್ ಮೂವ್ ಮಾಡಿದ್ರೆ ಅದರ ಅರ್ಥ ಏನು? ರಾಡನ್ನು ಪ್ಲಮ್ ಮಾಡಿ, ಎಕ್ಸಾಕ್ಟ್ ವರ್ಟಿಕಲ್ ಮಾಡಿ ಅಂತ ಅರ್ಥ.
ಸೊ ಪ್ಲಂಬಾಬ್ನ ಇಲ್ಲಿಗೆ ಇಟ್ಟಾಗ ಪ್ಲಂಬಾಬ್ ಎಕ್ಸಾಕ್ಟ್ಲಿ ಬಂದು ಇಲ್ಲಿಗೆ ಟಚ್ ಆಗಬೇಕು. ಸೊ ದೆನ್ ಇಟ್ ಈಸ್ ವರ್ಟಿಕಲಿ ಪ್ಲಂಬ್ಡ್ ಅಂತ ಅರ್ಥ. ಸಿಮಿಲರ್ಲಿ ಲೆಫ್ಟ್ ಆರ್ಮ್ ಅಪ್ ಅಂಡ್ ಮೂವ್ ಟು ದಿ ಲೆಫ್ಟ್ ಅಂತಂದರೆ ಪ್ಲಂಬ್ ಲೈನ್ನ ಲೆಫ್ಟ್ ರಾಡ್ಗೆ ನೀವು ಪ್ಲಮ್ ಮಾಡಬೇಕು ಅಂತ. ಸೊ ಈ ರೀತಿ ಇರುತ್ತೆ, ಅದನ್ನು ಪ್ಲಮ್ ಮಾಡಿ ಅಂತ. ರೈಟ್ ಆರ್ಮ್ ಅಪ್ ಅಂಡ್ ಮೂವ್ ಟು ದಿ ರೈಟ್, ಲೆಫ್ಟ್ ಆರ್ಮ್ ಅಪ್ ಅಂಡ್ ಮೂವ್ ಟು ದಿ ಲೆಫ್ಟ್. ಸೊ ಇದು ನೆಕ್ಸ್ಟ್ ಬೋತ್ ಹ್ಯಾಂಡ್ಸ್ ಅಪ್ ಅಂಡ್ ಬಾಟ್ ಡೌನ್ ಅಂದರೆ ಎರಡೂ ಕೈನ ಎತ್ತಿ ಕೆಳಗಡೆ ಇಳಿಸಿದ್ರೆ ಇಟ್ ಈಸ್ ಕರೆಕ್ಟ್, ನೀನು ಅಲ್ಲಿಗೆ ನಿಂತು ಬಿಡು ಅಂತ ಅರ್ಥ. ಸೊ ಯುವರ್ ಪಾಯಿಂಟ್ ಈಸ್ ಕರೆಕ್ಟ್ ಅಂತ ಅರ್ಥ. ನೆಕ್ಸ್ಟ್ ಈಸ್ ಬೋತ್ ಆರ್ಮ್ ಎಕ್ಸ್ಟೆಂಡೆಡ್ ಅಂಡ್ ಫಾರ್ವರ್ಡ್ ಹಾರಿಜಾಂಟಲಿ ಅಂಡ್ ಹ್ಯಾಂಡ್ಸ್ ಡಿಪ್ರೆಸ್ಡ್, ಫಿಕ್ಸ್ ದಿ ರೇಂಜಿಂಗ್ ರಾಡ್ ಪೊಸಿಷನ್ ಬ್ರಿಸ್ಕ್ಲಿ. ಸೊ ಎರಡನ್ನೂ ಅಗಲ ಮಾಡಿಬಿಟ್ಟು ಕೈನ ಎಕ್ಸ್ಟೆಂಡ್ ಮಾಡಿ ಮುಂದ್ಗಡೆ ತಗೊಂಬಂದು ಕೆಳಗಡೆ ಇಟ್ಬಿಡೋದು. ಸೊ ಜಸ್ಟ್ ವೈಡ್ ಯುವರ್ ಬೋತ್ ಹ್ಯಾಂಡ್ಸ್, ಬ್ರಿಂಗ್ ಇಟ್ ಫಾರ್ವರ್ಡ್ ಇನ್ ಫ್ರಂಟ್ ಆಫ್ ಯು ಆ್ಯಂಡ್ ಡಿಪ್ರೆಸ್, ಕೆಳಗಡೆ ಇಳಿಸಿದ್ರೆ ಫಿಕ್ಸ್ ದಿ ರೇಂಜಿಂಗ್ ರಾಡ್, ದ ಪೊಸಿಷನ್ ಈಸ್ ಬ್ರಿಸ್ಕ್ಲಿ. ಸೊ ರೇಂಜಿಂಗ್ ರಾಡ್ನ ಫಿಕ್ಸ್ ಮಾಡ್ಬಿಡು, ಇಟ್ ಈಸ್ ಕರೆಕ್ಟ್ ಪಾಯಿಂಟ್ ಅಂತ. So these are the code of signals. Other than this you can use your own code of signals, so which can help you to make the work very speedy and perfect. So perfect and speed agi ನೀವು ವರ್ಕ್ ಮಾಡೋದಕ್ಕೆ ಯಾವ ಥರ ಸಿಗ್ನಲ್ಸ್ ಬೇಕಾದರೂ ಉಪಯೋಗಿಸ್ಬೋದು. ಬಟ್ these are the suggested code of signals you can use by while doing the surveying work. So these are the code of signals. So always signal makes more noise than sound ಗಿಂತ ಜಾಸ್ತಿ ನಾಯ್ಸ್ ಮಾಡುತ್ತೆ ಸಿಗ್ನಲ್ ಅಂತ. ಸೊ ನೀವು ಅದೇ 5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ವ್ಯಕ್ತಿಗೆ ಏನೋ ಒಂದು ಮೆಸೇಜ್ ಪಾಸ್ ಮಾಡಬೇಕು ಅಂದರೆ ನೀವು ಎಷ್ಟು ಜೋರಾಗಿ ಕೂಗ್ತೀರೋ ಅಷ್ಟು ಗಂಟ್ಲು ಹಾಳಾಗುತ್ತೆ. ಆದರೆ ಒಂದು ಜಸ್ಟ್ ಸಿಗ್ನಲ್ನ ಸುಮ್ಮನೆ ಹಿಂಗೆ ಬಾ ಅಂತ ಕರೆದುಬಿಟ್ರೆ ಯು ವಿಲ್ ಕಮ್ ಬ್ಯಾಕ್. ಸೊ ಲೈಕ್ ದಟ್ ಸಿಗ್ನಲ್ಸ್ ಮೇಕ್ಸ್ ಮೋರ್ ನಾಯ್ಸ್ ದ್ಯಾನ್ ಸೌಂಡ್. ಸೊ ಯು ಹ್ಯಾವ್ ಟು ಯೂಸ್ ಸಿಗ್ನಲ್ಸ್ ವೈಲ್ ಡೂಯಿಂಗ್ ಸರ್ವೇಯಿಂಗ್. ನೆಕ್ಸ್ಟ್ ಈಸ್ ಫಸ್ಟ್ ಟೈಪ್. ದೇರ್ ಆರ್ 2 types of ranging, that is direct ranging and indirect ranging. So first let us see direct ranging. Direct ranging ಅಲ್ಲಿ you will be dealing with 2 types. One is by naked eye and another one is by line ranger. So first direct ranging andre ಏನು ಅಂತ ತಿಳ್ಕೊಳ್ಳೋಣ. Direct ranging is adopted when 2 end stations are mutually visible. The ranging is carried out by an eye or by a line ranger. So direct ranging ಅನ್ನೋ ಮೆಥಡ್ನ ನಾವು ಯಾವಾಗ ಕಂಡಕ್ಟ್ ಮಾಡ್ತೀವಿ ಅಂತಂದರೆ ಎ ಮತ್ತು ಬಿ ಪಾಯಿಂಟ್ ಎರಡು ಇಂಟರ್ವಿಸಿಬಲ್ ಇದೆ. ಅಂದರೆ ಎ ಅಲ್ಲಿ ನಿಂತ್ಕೊಂಡು ನೀವು ನೋಡಿದ್ರೆ ಬಿ ಕಾಣಿಸ್ಬೇಕು, ಬಿ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಎ ಕಾಣಿಸ್ಬೇಕು. ಅಂದರೆ ಇಂಟರ್ವಿಸಿಬಲ್ ಮೀನ್ಸ್ ವೆನ್ ಯು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಎ and look at B, it should be visible, and when you stand at B and look at point A, it should be visible. So both should be intervisible. Then in this case we'll be conducting direct ranging. So direct ranging can be carried out by 2 types, that is one by naked eye or by line ranger. So naked eye antandre without using any instrument, directly by using your eyes you can conduct direct ranging, or by using an instrument called a line ranger you can conduct direct ranging. So first ranging by eye we will discuss. So ranging by is done by following steps. So ಏನು ಅಂತ ಮೊದಲನೇದಾಗಿ ತಿಳಿತಾ ಹೋಗೋಣ. So fix the ranging rod at each end of the line. So let us see, this is one end and this is another end. Let us say A is one end, B is another end. So let us keep one ranging rod at point A, another ranging rod at point B. So now what we need to do, what is ranging ಅಂದರೆ ಫಿಕ್ಸಿಂಗ್ ಆಫ್ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್. ಇಲ್ಲಿ ನೋಡಿ ನಾವು ಚೈನನ್ನು ಇದ್ರ ಮೇಲೆ ಇಫ್ ಯು ಲೇ ಎ ಚೈನ್ ಇಟ್ ವಿಲ್ ನಾಟ್ ರೀಚ್ ಪಾಯಿಂಟ್ ಬಿ. ಫ್ರಮ್ ಇಫ್ ವಿ ಸ್ಟಾರ್ಟ್ ಲೇಯಿಂಗ್ ಆಫ್ ಚೈನ್ ಫ್ರಮ್ ಪಾಯಿಂಟ್ ಎ ಟುವರ್ಡ್ಸ್ ಪಾಯಿಂಟ್ ಬಿ, ಇದು ಇಲ್ಲಿಗೆ ರೀಚ್ ಆಗೋದಿಲ್ಲ. ಅಂಥ ಕೇಸಲ್ಲಿ ಏನು ಮಾಡ್ಬೇಕು ನಾವು, ವಿ ನೀಡ್ ಟು ಫಿಕ್ಸ್ ದಿ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಚೈನನ್ನು ಲೇ ಮಾಡಿದ್ರೆ ಇಲ್ಲೆಲ್ಲೋ ಎಂಡ್ ಆಗಿಬಿಡುತ್ತೆ ನಂದು 20 ಮೀಟ್ರ್. ಸೊ ನನಗೆ ಬೇಕಾಗಿರೋದು ಇಲ್ಲಿ ತನಕ. ನಾನು ರೇಂಜಿಂಗ್ ಮಾಡ್ದೇ ಹೋದರೆ ಏನಾಗುತ್ತೆ, ಜಿಗ್ಜಾಗ್ ಇಲ್ಲೆಲ್ಲೋ ಹೋಗ್ತೀನಿ, ಇಲ್ಲೆಲ್ಲ ಬರ್ತೀನಿ, ಇಲ್ಲೆಲ್ಲ ಹೋಗ್ತೀನಿ, ಇಲ್ಲ. ಸೊ ದೇರ್ ಆರ್ ಚಾನ್ಸಸ್ ಆಫ್ ಮೇಕಿಂಗ್ ಇಟ್ ಜಿಗ್ಜಾಗ್, ನಾಟ್ ಇನ್ ಸ್ಟ್ರೇಟ್ ಲೈನ್. ಸೊ ಈ ಥರ ಫಸ್ಟ್ ಲೆಟ್ ಅಸ್ ಸಿ ಫಿಕ್ಸ್ ದಿ ರೇಂಜಿಂಗ್ ರಾಡ್ಸ್ ಅಟ್ ಈಚ್ ಎಂಡ್ ಆಫ್ ದಿ ಲೈನ್. ಸೊ ಎ ಆ್ಯಂಡ್ ಬಿ ಇಸ್ ಅ ಲೈನ್. ಒಂದು ರೇಂಜಿಂಗ್ ರಾಡ್ನ ಎ ಹತ್ರ ಫಿಕ್ಸ್ ಮಾಡಿದೆ, ಇನ್ನೊಂದು ರೇಂಜಿಂಗ್ ರಾಡ್ನ ಬಿ ಹತ್ರ ಫಿಕ್ಸ್ ಮಾಡಿದೆ. ಸ್ಟ್ಯಾಂಡ್ ಅಬೌಟ್ 1.5 ಮೀಟರ್ ಬಿಯಾಂಡ್ ದಿ ಫಸ್ಟ್ ರೇಂಜಿಂಗ್ ರಾಡ್. ಸೊ ಫಸ್ಟ್ ರೇಂಜಿಂಗ್ ರಾಡ್ ಹಿಂದ್ಗಡೆ 1.5 ಮೀಟ್ರಷ್ಟು ದೂರದಲ್ಲಿ ನಾವು ನಿಂತ್ಕೊಳ್ಳೋಣ. ಸೊ ಒಂದು ಇನ್ಸ್ಟ್ರೂಮೆಂಟ್ನ ಇಟ್ಕೊಂಡಿರೋನಿದ್ದಾನೆ, ಇನ್ಸ್ಟ್ರೂಮೆಂಟ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಾವು ಡೈರೆಕ್ಟಾಗಿ ನಿಂತ್ಕೋಬೋದು. 1.5 ಮೀಟರ್ ದೂರದಲ್ಲಿ ನಾವು ನಿಂತ್ಕೊಳ್ಳೋಣ. ನೆಕ್ಸ್ಟ್ ಡೈರೆಕ್ಟ್ ದ ಅಸಿಸ್ಟೆಂಟ್ ಟು ಹೋಲ್ಡ್ ದ ರೇಂಜಿಂಗ್ ರಾಡ್ ವರ್ಟಿಕಲಿ ವೇರ್ ದ ಇಂಟರ್ಮೀಡಿಯೇಟ್ ಪಾಯಿಂಟ್ ಟು ಬಿ ಫಿಕ್ಸ್ಡ್. ಅಂದರೆ ಇಲ್ಲಿ ಇಂಟರ್ಮೀಡಿಯೇಟ್ ಪಾಯಿಂಟ್ ನನಗೆ ಎಲ್ಲಿ ಬೇಕು, ಇಲ್ಲಿ ಮಧ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಮೇಕ್ 1 2 3 4 5 6 ನಂಬರ್ ಆಫ್ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್. ಸೊ ಇಲ್ಲಿ ಯಾರು ನನ್ನ ಪಾರ್ಟ್ನರ್ ಇರ್ತಾನೆ ಅಥವಾ ಹೆಲ್ಪರ್ ಇರ್ತಾನೆ, ಅವನಿಗೆ ನನಗೆ ಎಲ್ಲಿ ಇಂಟರ್ಮೀಡಿಯೇಟ್ ಪಾಯಿಂಟ್ ಬೇಕೋ ಅದರ ಹತ್ತಿರದಲ್ಲಿ ನಿಂತ್ಕೊ ಅಂತೇಳಿ ನಾವು ಡೈರೆಕ್ಟ್ ಮಾಡೋಣ. ನೆಕ್ಸ್ಟ್ ಡೈರೆಕ್ಟ್ ದ ಅಸಿಸ್ಟೆಂಟ್ ಟು ಮೂವ್ ಲೆಫ್ಟ್ ಆರ್ ಟು ದಿ ರೈಟ್ ಯೂಸಿಂಗ್ ಕೋಡ್ ಆಫ್ ಸಿಗ್ನಲ್ಸ್ ಅಂಟಿಲ್ ದ 3 ರೇಂಜಿಂಗ್ ರಾಡ್ಸ್ ಆರ್ ಇನ್ ಸ್ಟ್ರೇಟ್ ಲೈನ್. ಸೊ ನಾವು ಇಲ್ಲಿ ಇರ್ತಕ್ಕಂಥ
ನಮ್ಮ ಪಾರ್ಟ್ನರ್ ಅಥವಾ ಹೆಲ್ಪರ್ಗೆ ನಾನು ಏನು ಡೈರೆಕ್ಟ್ ಮಾಡಬೇಕು ಬೈ ಯೂಸಿಂಗ್ ದಿ ಕೋಡ್ ಆಫ್ ಸಿಗ್ನಲ್ಸ್ ಆಸ್ ಐ ಆಲ್ರೆಡಿ ಎಕ್ಸ್ಪ್ಲೈನ್. ಸೊ ನೀವು ಮೂವ್ ಟು ದಿ ಟುವರ್ಡ್ಸ್ ದಿ ರೈಟ್ ಆರ್ ಮೂವ್ ಟುವರ್ಡ್ಸ್ ದಿ ಲೆಫ್ಟ್ ಸಿಗ್ನಲ್ಸ್ನ ಉಪಯೋಗಿಸ್ಕೊಂಡು ಅವನನ್ನು ಎ ಮತ್ತು ಬಿ ಮಧ್ಯದಲ್ಲಿ ಬರೋ ರೀತಿ ನಾವು ಅವನಿಗೆ ಸ್ಟ್ಯಾಂಡ್ ಮಾಡಲಿಕ್ಕೆ ಡೈರೆಕ್ಟ್ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ಏನು ಕಾಣಿಸುತ್ತೆ ನಮಗೆ, ಎ ಅಲ್ಲಿ ನಿಂತ್ಕೊಂಡು ಇಲ್ಲಿ ನಾನು ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ, ಇನ್ಸ್ಟ್ರೂಮೆಂಟ್ ಇಲ್ಲ, ಡೈರೆಕ್ಟಾಗಿ ನೋಡಿದ್ರೆ ಎ ಇಂದ ಬಿ ಕಡೆಗೆ ನೋಡಿದ್ರೆ ನನಗೆ ಬರೀ ಈ ಪಾಯಿಂಟ್ ಅಷ್ಟೇ ಕಾಣಿಸ್ಬೇಕು ನನಗೆ. ಸೊ ನನಗೆ ಬಿ ಅಲ್ಲಿರುವಂಥ ರೇಂಜಿಂಗ್ ರಾಡ್ ಕಾಣಿಸ್ಬಾರ್ದು. ದೆನ್ ಯುವರ್ ಡೈರೆಕ್ಟ್ ರೇಂಜಿಂಗ್ ಈಸ್ ಪರ್ಫೆಕ್ಟ್ ಅಂತ ಅರ್ಥ. ನೆಕ್ಸ್ಟ್, ಚೆಕ್ ದ ವರ್ಟಿಕಲಿಟಿ ಆಫ್ ದಿ ರಾಡ್ಸ್ ಬೈ ಸ್ಟ್ರೇಟಿಂಗ್ ದಿ ಲೋವರ್ ಎಂಡ್ ಆಫ್ ದಿ ರಾಡ್ಸ್. ಅಂದರೆ ಸೊ ಇದು ವರ್ಟಿಕಾಲಿಟಿ ಇರಬೇಕು ತಾನೆ, ವರ್ಟಿಕಾಲಿಟಿ ಇಲ್ಲ ಟಿಲ್ಟ್ ಆಗಿತ್ತು ಅಂತಂದರೆ, ಸೊ ಆ್ಯಸ್ ಐ ಆಲ್ರೆಡಿ ಸೆಡ್, ವೆನ್ ದ ಪ್ಲಮ್ ಬಾಬ್ ಡಸ್ ನಾಟ್ ಫಾಲ್ಸ್ ಎಕ್ಸಾಕ್ಟ್ಲಿ ಪ್ಯಾರಲಲ್ ಟು ದಿ ರೇಂಜಿಂಗ್ ರಾಡ್, ಇಟ್ ಈಸ್ ನಾಟ್ ವರ್ಟಿಕಲ್ ಇಲ್ಲ ಅಂತ ಅರ್ಥ. ಅದನ್ನು ವರ್ಟಿಕಲ್ ಇಲ್ಲ ಅಂದರೆ ವರ್ಟಿಕಲ್ ಮಾಡೋಕ್ಕೆ ಹೇಳಬೇಕು ನಾವು, ಅವಾಗ ರೇಂಜಿಂಗ್ ಕರೆಕ್ಟ್ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನೀವು ಬಾಟಮ್ ಆಫ್ ದಿ ರೇಂಜಿಂಗ್ ರಾಡ್ ಇಲ್ಲಿದೆ, ನಮ್ಮದು ಟಾಪ್ ಇಲ್ಲೆಲ್ಲೋ ಮಧ್ಯದಲ್ಲಿ ಬರುತ್ತೆ ಅಂತ ನಮಗೆ ಟಾಪ್ ಅಷ್ಟೇ ಲೈನಲ್ಲಿ ಕಾಣಿಸ್ತಿರುತ್ತೆ, ಬಾಟಮ್ ನೋಡಿದ್ರೆ ಪಕ್ಕದಲ್ಲಿರುತ್ತೆ, ಅವಾಗ ನಮ್ಮ ಲೈನು ಜಿಗ್ಜ್ಯಾಗ್ ಆಗುತ್ತೆ. ಸೊ ಬಾಟಮ್ಮು ಕರೆಕ್ಟಾಗಿ ಲೈನಲ್ಲಿದೆ, ಟಾಪ್ ಇಲ್ಲಿ ಎಲ್ಲೋ ಟಿಲ್ಟ್ ಆಗಿದೆ ಅಂತಂದರೆ ಎ ಮತ್ತು ಬಿ ಮಧ್ಯೆ ಇರುವಂಥ ರೇಂಜಿಂಗ್ ರಾಡು ಕಾಣಿಸೋದಿಲ್ಲ, ನಮಗೆ ಡೈರೆಕ್ಟಾಗಿ ಬಿ ಅಲ್ಲಿರೋ ರೇಂಜಿಂಗ್ ರಾಡು ಕಾಣಿಸುತ್ತೆ. ಅದಕ್ಕೆ ವರ್ಟಿಕಲ್, ಎಕ್ಸಾಕ್ಟ್ಲಿ ವರ್ಟಿಕಲ್ ಆಗಿರೋ ರೀತಿ ನಾವು ಡೈರೆಕ್ಟ್ ಮಾಡಬೇಕು. ನೆಕ್ಸ್ಟ್, ಆಸ್ ಆ್ಯಂಡ್ ವೆನ್ ದ ಇಂಟರ್ಮೀಡಿಯೇಟ್ ಪಾಯಿಂಟ್ ಈಸ್ ಇನ್ ಸ್ಟ್ರೈಟ್ ಲೈನ್, ಸಿಗ್ನಲ್ ದ ಅಸಿಸ್ಟೆಂಟ್ ಟು ಫಿಕ್ಸ್ ದ ರೇಂಜಿಂಗ್ ರಾಡ್. ಸೊ ಇಂಟರ್ಮೀಡಿಯೇಟ್ ಪಾಯಿಂಟ್ ಎಕ್ಸಾಕ್ಟ್ ಲೈನಲ್ಲಿ ಬಂದಿದೆ ಅಂತಂದರೆ ನಮ್ಮ ಅಸಿಸ್ಟೆಂಟಿಗೆ, ನಮ್ಮ ಹೆಲ್ಪರ್ಗೆ ಅಥವಾ ನಮ್ಮ ಪಾರ್ಟ್ನರ್ಗೆ ಆ ಪಾಯಿಂಟ್ನ ಫಿಕ್ಸ್ ಮಾಡು, ನಾವು ಸಿಗ್ನಲ್ನ ಫಿಕ್ಸ್ ಮಾಡಿ, ವೈಡ್ ಮಾಡಿ, ಅಪ್ ಮಾಡಿ ಸಿಗ್ನಲ್ ಮಾಡಿಬಿಟ್ರೆ ಅವನಲ್ಲಿ ಫಿಕ್ಸ್ ಮಾಡ್ತಾನೆ. ಅದನ್ನು ಪಾಯಿಂಟ್ ಸಿ, ಪಾಯಿಂಟ್ ಡಿ, ವಾಟ್ ಎವರ್ ಯು ವಾಂಟ್. ಸೊ ಯಾವ ಥರ ಬೇಕೋ ಆ ಥರ ನೀವು ಸಿಗ್ನಲ್ ಮಾಡಿ ಪಾಯಿಂಟ್ನ ಲೊಕೇಟ್ ಮಾಡ್ಬೋದು. ಸೊ ಬೈ ಯೂಸಿಂಗ್ ದ ಸೇಮ್ ಪ್ರೊಸೀಜರ್, ಇದೇ ಪ್ರೊಸೀಜರ್ನ ಉಪಯೋಗಿಸ್ಕೊಂಡು ಯು ಕ್ಯಾನ್ ಲೊಕೇಟ್ ನಂಬರ್ ಆಫ್ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್. ನಾನು ಬರೀ ಒಂದು ಪಾಯಿಂಟ್ನ ಎಕ್ಸ್ಪ್ಲೈನ್ ಮಾಡಿದೆ, ಸೊ ನಿಮಗೆ ಬಿ ಆಯಿತು, ಸಿ, ಡಿ, ಇ, ಎಫ್, ಜಿ ಈ ಥರ ನಂಬರ್ ಆಫ್ ಪಾಯಿಂಟ್ಸ್ನ ಯು ಕ್ಯಾನ್ ಲೊಕೇಟ್. ಸೊ ನೀವು ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ನ ಲೊಕೇಟ್ ಮಾಡಬೇಕಾದ್ರೆ ಯು ಶುಡ್ ಕೀಪ್ ಇನ್ ಮೈಂಡ್, ನೀವು ಯಾವ ಚೇನನ್ನು ಉಪಯೋಗಿಸ್ತಿರಲ್ಲ ಲೆಂತ್ ಮೆಜರ್ ಮಾಡಲಿಕ್ಕೆ, ಆ ಚೇನ್ದು ಲೆಂತ್ಗಿಂತ ನಿಮ್ಮ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ದು ಲೆಂತು ಕಡಿಮೆ ಇರಬೇಕಂದ್ರೆ ಎ ಬಿ ಆಯ್ತು. ಈಗ ಸಿನ ನೀವು ಇಲ್ಲಿ ಫಿಕ್ಸ್ ಮಾಡಿದ್ದೀರಾ ಅಂದರೆ ಎ ಸಿನ ಮೆಷರ್ ಮಾಡಿದಾಗ ಇಟ್ ಶುಡ್ ಬಿ ಲೆಸ್ ದೆನ್ 20 ಮೀಟರ್. ಇಫ್ ಯು ಆರ್ ಯೂಸಿಂಗ್ ಎ 20 ಮೀಟರ್ ಚೈನ್, ಅದು 20 ಮೀಟರ್ಗಿಂತ ಕಡಿಮೆ ಲೆಂತಲ್ಲಿತ್ತು ಅಂದರೆ 19 ಇದ್ದರೆ ಫೈನ್, 18 ಇದ್ದರೆ ಫೈನ್. 4-5 ಮೀಟರ್ ಇತ್ತು ಅಂದರೆ ಇಟ್ ಈಸ್ ವೇಸ್ಟ್ ಆಫ್ ಎಫರ್ಟ್ಸ್. ಸೊ ನೀವು ಇಟ್ ಶುಡ್ ಬಿ ನಿಯರ್ ಟು 20 ಮೀಟರ್ ಅಂದರೆ 18, 19, 19.5 ಆ ಥರ ಇತ್ತು ಅಂದರೆ ಇಟ್ ಈಸ್ ಫೈನ್. ಸೊ 20 ಮೀಟರ್ಗಿಂತ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ, 20 ಮೀಟರ್ ಚೈನ್ ನಿಮ್ಗೆ ಇಲ್ಲಿ ಸ್ಟಾಪ್ ಆಗುತ್ತೆ, ರೇಂಜಿಂಗ್ ರಾಡ್ ಮುಂದೆ ಇರುತ್ತೆ. ಸೊ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ನ ನೀವು ಫಿಕ್ಸ್ ಮಾಡೋದಕ್ಕೂ ಮುಂಚೆ ಯು ಶುಡ್ ಕೀಪ್ ಇನ್ ಮೈಂಡ್ ದಟ್ ದ ಲೆಂತ್ ಬಿಟ್ವೀನ್ ದ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ ಆರ್ ಬಿಟ್ವೀನ್ ದ ಎಂಡ್ ಪಾಯಿಂಟ್ಸ್ ಶುಡ್ ಬಿ less than the length of the chain which we are going to use. So that is point kept to be in mind. Next, so ranging by line ranger. So ivaga now direct ranging, that is by naked eye na discuss madidvi, ivaga by using line ranger anna instrument ee reeti irutte. You can have a look at your laboratory. So this is also available in different colors, you can locate. Iga line ranger is an optical instrument used for fixing intermediate points on a ಚೈನ್ ಲೈನ್. ಸೊ ನಾವು ರೇಂಜಿಂಗ್ ಮಾಡೋದಕ್ಕೆ ಏನು ನೆಕೆಡ್ ಐಯಲ್ಲಿ ಮಾಡಿದ್ವಲ್ಲ ನಾವು, ಸೊ ಸೇಮ್ ಪ್ರೊಸೀಜರ್ನ ನಾವು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ನಾವು ಎಫರ್ಟ್ ಕಡಿಮೆ ಹಾಕ್ಬೋದು, ಎಫರ್ಟ್ ಉಳಿಯುತ್ತೆ ನಮಗೆ ಅಂತ. ಸೊ ಇಟ್ ಕನ್ಸಿಸ್ಟ್ ಆಫ್ 2 right angled isosceles triangle prisms placed one above the other. So prisms you might have already learned in your high schools or in your PUC classes in physics subject. ಸೊ ಪ್ರಿಸಮ್ಸ್ ಹೇಗೆ ವರ್ಕ್ ಮಾಡುತ್ತೆ ಅಂತೇಳಿ, ಇಟ್ ವಿಲ್ ಬಿ ಅ ಟ್ರಯಾಂಗ್ಯುಲರ್ ಶೇಪ್ ಇರುತ್ತೆ, ಐಸೋಸೆಲಸ್ ಟ್ರಯಾಂಗ್ಯುಲರ್ ಶೇಪ್ ಇರುತ್ತೆ ಪ್ರಿಸಮು. ಆ ಸೇಮ್ ಪ್ರಿಸಮ್ ಏನು ವರ್ಕ್ ಮಾಡುತ್ತಲ್ಲ, ಸೇಮ್ ಪ್ರಿಸಮ್ ಈಸ್ ಯೂಸ್ಡ್ ಇನ್ ದಿಸ್ ಲೈನ್ ರೇಂಜರ್ ಇನ್ಸ್ಟ್ರೂಮೆಂಟ್. ಹೇಗೆ ಅನ್ನೋದನ್ನು ಕಲಿತಾ ಹೋಗೋಣ. ಸಿ ಫಸ್ಟ್ ಪ್ರೊಸೀಜರ್ ಫಾರ್ ಫಿಕ್ಸಿಂಗ್ ಅನ್ ಇಂಟರ್ಮೀಡಿಯೇಟ್ ಸ್ಟೇಷನ್ ಪಿ ಆನ್ ದಿ ಲೈನ್ ಎ ಬಿ, ದ ಅಬ್ಸರ್ವರ್ ಸ್ಟ್ಯಾಂಡ್ ನಿಯರ್ ಪಿ ಆಸ್ ಪಾಸಿಬಲ್ ಆ್ಯಂಡ್ ಹೋಲ್ಡ್ಸ್ ದ ಇನ್ಸ್ಟ್ರೂಮೆಂಟ್ ಅಟ್ ಹಿಸ್ ಐ ಲೆವೆಲ್. ಅಂದರೆ ನಾವು ಡೈರೆಕ್ಟ್ ರೇಂಜಿಂಗಲ್ಲಿ ಏನು ಮಾಡ್ತಿದ್ವಿ, ಪಾಯಿಂಟ್ ಎ ಎಲ್ಲಿರುತ್ತಲ್ಲ ಅದ್ರ ಹಿಂದ್ಗಡೆ ನಾವು ಅಬ್ಸರ್ವರ್ ಇರ್ತಿದ್ದೆ. ಬಟ್ ಇಲ್ಲಿ ಲೈನ್ ರೇಂಜರಲ್ಲಿ ಡಿಫ್ರೆಂಟ್ ಆಗುತ್ತೆ. ಏನು, ಎ ಮತ್ತು ಬಿ ಪಾಯಿಂಟಲ್ಲಿ ನಾವು ರೇಂಜಿಂಗ್ ರಾಡ್ನ ಫಿಕ್ಸ್ ಮಾಡಿಬಿಡ್ತೀವಿ, ಅದನ್ನು ಇಟ್ ಶುಡ್ ನಾಟ್ ಬಿ ಡಿಸ್ಟರ್ಬ್ಡ್. ಅದನ್ನು ಫಿಕ್ಸ್ ಮಾಡೋದು ಅಂದರೆ ಎಕ್ಸಾಕ್ಟ್ ಸುಮ್ಮನೆ ಹೆಂಗೆ ಬೇಕಂಗೆ ಇಡೋದಲ್ಲ, ಎ ಪಾಯಿಂಟಲ್ಲಿ ಎಕ್ಸಾಕ್ಟ್ ಫಿಕ್ಸ್ ಮಾಡಬೇಕು, ಅದು ಡಿಸ್ಟರ್ಬ್ ಆಗಬಾರ್ದು, ಅದು ವರ್ಟಿಕಲ್ ಆಗಿರಬೇಕು, ಎಕ್ಸಾಕ್ಟ್ ಪ್ಲಮ್ ಬಾಬ್ಗೆ ಅದು ಇರಬೇಕು. ಬಿ ಪಾಯಿಂಟಲ್ಲೂ ಸೇಮ್ ಪ್ರೊಸೀಜರ್. ಸೊ ಎ ಮತ್ತು ಬಿ ಎರಡೂ ಪಾಯಿಂಟಲ್ಲಿ ನಾವು ಏನು ಮಾಡ್ತೀವಿ, ರೇಂಜಿಂಗ್ ರಾಡ್ನ ಫಿಕ್ಸ್ ಮಾಡ್ತೀವಿ. ಅಬ್ಸರ್ವರ್ ಎಲ್ಲಿರ್ತಾನೆ, ನಿಯರ್ಲಿ ಇನ್ ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಬಿ, ಪಾಯಿಂಟ್ ಎ ಆ್ಯಂಡ್ ಬಿ ಮಧ್ಯದಲ್ಲಿ ಇರ್ತಾನೆ. ಇಫ್ ಯು ವಾಂಟ್ ಓನ್ಲಿ 1 ಇಂಟರ್ಮೀಡಿಯೇಟ್ ಪಾಯಿಂಟ್, ಓನ್ಲಿ 1 ಬೇಕಾದರೆ ಪಾಯಿಂಟ್ ಎ ಮತ್ತು ಬಿ ಮಧ್ಯದಲ್ಲಿ ಇರ್ತಾನೆ. ಅವ್ನಿಗೆ ನಂಬರ್ ಆಫ್ 2, 3 ಬೇಕು ಅಂತ ಅನ್ಕೊಳ್ಳೋಣ ಈ ಪ್ರೊಸೀಜರ್ಲಿ. ಅವ್ನು 3 ಬೇಕಾದಾಗ ಇಲ್ಲೊಂದ್ಸಲ ನಿಲ್ಲಬೇಕು, ಇಲ್ಲೊಂದ್ಸಲ ನಿಲ್ಲಬೇಕು, ಇಲ್ಲೊಂದ್ಸಲ ನಿಲ್ಲಬೇಕು. ಗಾಟ್ ಇಟ್.
ಸೊ ಇವಾಗ ಲೆಟ್ ಅಸ್ ಓನ್ಲಿ ಒನ್ ಇಂಟರ್ಮೀಡಿಯೇಟ್ ಪಾಯಿಂಟ್ ಐ ರಿಕ್ವೈರ್. ಸೊ ಇವಾಗ ಅಬ್ಸರ್ವರ್ ಏನು ಮಾಡ್ತಾನೆ, ಲೈನ್ ರೇಂಜರ್ನ ಕೈಯಲ್ಲಿ ಇಟ್ಕೊಂಡು ಯು ವಿಲ್ ಬಿ ಸ್ಟ್ಯಾಂಡಿಂಗ್ ಎನಿವೇರ್ ನಿಯರ್ ಇನ್ ಬಿಟ್ವೀನ್ ದಿ ಪಾಯಿಂಟ್ಸ್ ಎ ಆ್ಯಂಡ್ ಬಿ. ನೆಕ್ಸ್ಟ್, rays of light coming from the ranging rod at A and B are reflected by the upper and lower prisms respectively and reach the eye. ಅಂದರೆ ಇವನೇನು ಕೈಯಿಂದ ಇಟ್ಕೊಂಡು ನಿಂತಿರ್ತಾನಲ್ಲ ಲೈನ್ ರೇಂಜರ್ನ, ಅದರ ಐ ವೀವರ್ ಇರುತ್ತೆ. ಅಂದರೆ ನೀವು ಡೈರೆಕ್ಟಾಗಿ ನೋಡಿದ್ರೆ ಏನಾಗುತ್ತೆ, ಈ ಇಲ್ಲಿರ್ತಕ್ಕಂಥ ರೇಂಜಿಂಗ್ ರಾಡ್ದು ರಿಫ್ಲೆಕ್ಷನ್ ಇಲ್ಲಿ ಬರುತ್ತೆ, ಇಲ್ಲಿ ಬಿ ಪಾಯಿಂಟಲ್ಲಿ ಇರ್ತಕ್ಕಂಥ ರೇಂಜಿಂಗ್ ರಾಡ್ದು ರಿಫ್ಲೆಕ್ಷನ್ ಇಲ್ಲಿ ಬಂದು ಕಾಣಿಸುತ್ತೆ. ಸೊ ಈ ಲೈನ್ ರೇಂಜಲ್ಲಿ ಎರಡೂ ರೇಂಜಿಂಗ್ ರಾಡ್ ಯಾವಾಗ ಕಾಣಿಸುತ್ತೋ ದೆನ್ ಇಟ್ ಈಸ್ ಸೆಟ್ ಟು ಬಿ ಇಂಟರ್ಮೀಡಿಯೇಟ್ ಪಾಯಿಂಟ್ ಎಕ್ಸಾಕ್ಟ್ಲಿ ಇನ್ ಲೈನ್ ವಿತ್ ಪಾಯಿಂಟ್ ಎ ಆ್ಯಂಡ್ ಬಿ. ಸೊ ಎರಡರಲ್ಲಿ ಒಂದು ಕಾಣಿಸಿಲ್ಲ ಅಂದರೂ ನೀವೇನು ಮಾಡಬೇಕು, ಹಿಂದೆ ಮುಂದೆ ಮೂವ್ ಆಗಬೇಕು. ಸೊ ನೀವು ಕರೆಕ್ಟ್ ಎಕ್ಸಾಕ್ಟ್ ಇದೇ ಲೈನಲ್ಲಿ ನಿಂತಿಲ್ಲ ಅಂತ ಅರ್ಥ. ಸೊ ಕೀಪಿಂಗ್ ಆನ್ ಲೈನ್ ರೇಂಜರ್ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ಮೂವಿಂಗ್ ಫ್ರಂಟ್ ಆ್ಯಂಡ್ ಬ್ಯಾಕ್, ಮುಂದೆ ಹಿಂದೆ ಮೂವ್ ಮಾಡಿದಾಗ ನಿಮ್ಗೆ ಯಾವುದೋ ಒಂದು ಪಾಯಿಂಟಲ್ಲಿ ರೇಂಜಿಂಗ್ ರಾಡ್ ಅಟ್ ಎ ಆ್ಯಂಡ್ ರೇಂಜಿಂಗ್ ರಾಡ್ ಅಟ್ ಬಿ ಎರಡು ಇನ್ ಲೈನಲ್ಲಿ ಕಾಣಿಸುತ್ತೆ. ದೆನ್ ಇಟ್ ಈಸ್ ಸೆಟ್ ಟು ಬಿ ರೇಂಜ್ಡ್, ಡೈರೆಕ್ಟ್ ರೇಂಜಿಂಗ್ ಆಗಿದೆ ಅಂತ. If the images of A and B are in separate lines as in figure, the observer moves a little perpendicular to AB such that both images will be in the same line as in figure. So ಎರಡು ಇಮೇಜಸ್ಸು ಒಂದೇ ಲೈನಲ್ಲಿ ಕಾಣಿಸಿದ್ರೆ your ranging is perfect. So it is very simple. So once you hold that line ranger instrument in your hand, you will be understanding very easily. So ತುಂಬ ಈಸಿಯಾಗಿ ಅರ್ಥ ಆಗುವಂಥ ಒಂದು ಇನ್ಸ್ಟ್ರೂಮೆಂಟ್ ಅದು. So no need to worry much. So it is very simple instrument to be used for ranging. So direct ranging ಅಲ್ಲಿ ನಾವು ಎರಡು ಡಿಸ್ಕಸ್ ಮಾಡಿದ್ವಿ. One is by direct naked eye and another one is by line ranger. So next is very important, and this you are going to conduct very seriously, and so it looks quite difficult, but it is very easy if you understand properly. ಸೊ ತುಂಬ ಸಿಂಪಲ್ ಆಗಿರುತ್ತೆ ಪ್ರೊಸೀಜರ್. ಲಿಸನ್ ಕೇರ್ಫುಲಿ, ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಆ್ಯಸ್ ಬ್ರೀಫ್ಲಿ ಆ್ಯಸ್ ಪಾಸಿಬಲ್. ಸೊ ಇಂಡೈರೆಕ್ಟ್ ರೇಂಜಿಂಗ್ ಅಂದ್ರೇನು? ಇಂಡೈರೆಕ್ಟ್ ರೇಂಜಿಂಗ್ ಈಸ್ ಅಡಾಪ್ಟೆಡ್ ವೆನ್ ದ ಎಂಡ್ಸ್ ಆಫ್ ದಿ ಲೈನ್ಸ್ ಆರ್ ನಾಟ್ ಮ್ಯೂಚುವಲಿ ವಿಸಿಬಲ್ ಡ್ಯೂ ಟು ಹೈ ಇಂಟರ್ವೆನಿಂಗ್ ground or to the distance is too long. The process is also known as reciprocal ranging. So my dear students, please keep in mind indirect ranging na reciprocal ranging anta kuda karitare. So this question may arise in your examination. So what is indirect ranging anta kelodra badlu what is reciprocal ranging anta kelbodu. So explain the procedure conducted for reciprocal ranging. So reciprocal ranging andre helkottilla. So what is that? You should, so no need to get confused. So indirect ranging is also called as reciprocal ranging. So direct ranging alli, as I already said, so both the end points are visible, intervisible. Andre A point inda B point ಕಾಣಿಸುತ್ತೆ, B point inda A point ಕಾಣಿಸುತ್ತೆ. So this is for direct ranging. So indirect ranging alli, so look at here, it is adopted when the end of the line are not mutually visible due to high intervening ground. Andre nodi illi, so look at this picture, this is A and somewhere here it is B. Andre A ಅಲ್ಲಿ ನಿಂತ್ಕೊಂಡು ನೋಡಿದ್ರೆ B ಕಾಣಲ್ಲ, ಬಿಕಾಸ್ ಸಮ್ ಇಂಟರ್ವೆನ್ ಇನ್ ಬಿಟ್ವೀನ್ A and B. ಒಂದು ಎತ್ತರವಾದ ಗುಡ್ಡ ಬಂದಿದೆ, ಸೊ ಇಂಟರ್ವೆನಿಂಗ್ ಗ್ರೌಂಡ್ ಇದೆ. ಸೊ ಅದು ತೆಗ್ಗಿತ್ತು ಅಂತಂದರೆ, ಒಂದು ಆಳ ಇತ್ತು ಅಂತಂದರೆ ಕಾಣಿಸ್ತಿತ್ತು. ಬಟ್ ದರ್ ಈಸ್ ಅನ್ ಹಿಲ್, ಹೀಪ್ ಇದು. ಅದಕ್ಕೆ ಏನಾಗುತ್ತೆ, A ಅಲ್ಲಿ ನಿಂತ್ಕೊಂಡು ನೋಡಿದ್ರೆ B ಕಾಣಿಸಲ್ಲ, B ಅಲ್ಲಿ ನಿಂತ್ಕೊಂಡು ನೋಡಿದ್ರೆ A ಕಾಣಿಸಲ್ಲ. ಸೊ ಈ ಕಂಡೀಷನ್ ಇದ್ದಾಗ, ಸೊ ಯು ಆರ್ ಗೋಯಿಂಗ್ ಟು ಅಡಾಪ್ಟ್ indirect ranging or reciprocal ranging. So what is the procedure for conducting this indirect or reciprocal ranging? ಏನದು ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರೊಸೀಜರ್ ಏನು? ಸೊ let A and B are the ends of the chain line which has rising ground intervening between them. ಇಲ್ಲಿ ನೋಡಿ, A ಮತ್ತು B ಅನ್ನೋದು ಚೈನಿಂಗ್ ಲೈನ್ ಅಥವಾ ಲೈನ್ ಎ ಬಿ ಅಂತ ಕರೆಯೋಣ. ಅದರಲ್ಲಿ ಏನಾಗಿದೆ, ಒಂದು ರೈಸಿಂಗ್ ಗ್ರೌಂಡ್ ಬಂದಿದೆ. ಎ ಮತ್ತು ಬಿ ಮಧ್ಯದಲ್ಲಿ ಒಂದು ಬೆಟ್ಟ ಬಂದಿದೆ, ಒಂದು ಗುಡ್ಡ ಬಂದಿದೆ, ಒಂದು ರೈಸಿಂಗ್ ಗ್ರೌಂಡ್ ಬಂದಿದೆ ಅಂತ ಅನ್ಕೋಣ. ಸೊ ಇಲ್ಲಿ ನೀವು ಪಿಕ್ಚರ್ ನೋಡ್ಬೋದು. ನಾವು ಇದನ್ನು ಸೆಕ್ಷನಲ್ಲಿ ನೋಡಿದಾಗ ಹೀಗೆ ಕಾಣಿಸುತ್ತೆ. ಸೊ ವೆನ್ ಯು ಲುಕ್ ಫ್ರಮ್ ದಿ ಟಾಪ್ ವ್ಯೂ, ಯು ಮೈಟ್ ಹ್ಯಾವ್ ಹರ್ಡ್ ವಾಟ್ ಈಸ್ ಟಾಪ್ ವ್ಯೂ, ವಾಟ್ ಈಸ್ ಸೈಡ್ ವ್ಯೂ, ವಾಟ್ ಈಸ್ ಸೆಕ್ಷನಲ್ ವ್ಯೂ. ಸೊ ಇದೆಲ್ಲದನ್ನು ನೀವು ಡ್ರಾಯಿಂಗಲ್ಲಿ ಕಲ್ತಿರ್ತೀರಾ. ಸೊ ಲೆಟ್ ಅಸ್ ಸೇ ದಿಸ್ ಇಸ್ ಸೆಕ್ಷನಲ್ ವ್ಯೂ. ಅಂದರೆ ನೀವು ಗ್ರೌಂಡನ್ನು ಕಟ್ ಮಾಡಿ ನೋಡಿದಾಗ ಇಟ್ ಸಮ್ ವಾಟ್ ಲುಕ್ಸ್ ಲೈಕ್ ದಿಸ್. ಅಂದರೆ ನೀವು ಹಾರಿಜಾಂಟಲ್ ಆಗಿ ನಿಂತ್ಕೊಂಡು ನೋಡಿದಾಗ, ಗ್ರೌಂಡಲ್ಲಿ ನಿಂತ್ಕೊಂಡು ನೋಡಿದಾಗ, ರೋಡಲ್ಲಿ ನಿಂತ್ಕೊಂಡು ನೋಡಿದಾಗ ಎ ಮತ್ತು ಬಿ ಪಾಯಿಂಟ್ ಈ ರೀತಿ ಇರುತ್ತೆ. ಅದ್ರ ಮಧ್ಯೆ ಒಂದು ಚಿಕ್ಕದು ರೈಸಿಂಗ್ ಗ್ರೌಂಡ್ ಬಂದಿದೆ, ಒಂದು ಗುಡ್ಡ ಬಂದಿದೆ, ಒಂದು ಬೆಟ್ಟ ಬಂದಿದೆ ಅಂತ ಅನ್ಕೊಂಡು. ಸೊ ವೆನ್ ಯು ಲುಕ್ ಫ್ರಮ್ ದಿ ಟಾಪ್, ಮೇಲ್ಗಡೆಯಿಂದ ನೋಡಿದಾಗ, ಟಾಪ್ ವ್ಯೂ ಅಲ್ಲಿ ನೋಡಿದಾಗ ಇದು ಸ್ಟ್ರೈಟ್ ಲೈನ್ ಇದೆ, ಇಲ್ಲಿ ಒಂದು ಬೆಟ್ಟ ಬಂದಿರುತ್ತೆ. ನಮಗೆ ಟಾಪ್ ವ್ಯೂ ಅನ್ನು ನೋಡಿದಾಗ ಕಾಣಿಸೋದಿಲ್ಲ. ಇಟ್ ಸಮ್ ವಾಟ್ಸ್ ಲುಕ್ ಲೈಕ್ ಸ್ಟ್ರೈಟ್ ಲೈನ್ ಅಂತ ಕಾಣಿಸೋದು. ಇಲ್ಲಿ ನೋಡಿ, ಲೆಟ್ ಎ ಅಂಡ್ ಬಿ ಆರ್ ದಿ ಎಂಡ್ ಸ್ಟೇಷನ್ಸ್ ಆಫ್ ಚೈನ್ ಲೈನ್ ವಿಚ್ ಹ್ಯಾಸ್ ಎ ರೈಸಿಂಗ್ ಗ್ರೌಂಡ್ ಇಂಟರ್ವೆನಿಂಗ್ ಬಿಟ್ವೀನ್ ದೆಮ್.
ನೆಕ್ಸ್ಟ್ ಏನು ಹೇಳ್ತಾನೆ, two chainments TWO, two chainments with ranging rods take the position M1 and N1 such that they are as nearly in line with A and B. ಇಲ್ಲಿ ನೋಡಿ, ಟೂ ಚೈನ್ಮೆನ್ಸ್, ಎರಡು ಚೈನ್ಮೆನ್ ಅಂತ ಕರೆಯೋಣ. ಅವ್ರನ್ನ ರೇಂಜಿಂಗ್ ರಾಡ್ ಇಟ್ಕೊಂಡ್ರೆ ಪರವಾಗಿಲ್ಲ, ಚೈನ್ ಇಟ್ಕೊಂಡ್ರು ಪರವಾಗಿಲ್ಲ, ಅವ್ರನ್ನ ಚೈನ್ಮೆನ್ ಅಂತ ಕರೆಯೋಣ. M1 ಮತ್ತು N1 ಅನ್ನೋ ಸ್ಟೇಷನಲ್ಲಿ ಇಬ್ಬರು ಚೈನ್ಮೆನ್ನ ನಿಲ್ಲಿಸೋಣ. ಅವ್ರನ್ನ ಯಾವ ರೀತಿ ನಿಲ್ಲಿಸ್ಬೇಕು ಅಂತಂದರೆ, M1 ಅಲ್ಲಿ ನಿಂತಿರೋನಿಗೆ N1 ಮತ್ತು B ಕಾಣಿಸ್ಬೇಕು, N1 ಅಲ್ಲಿ ನಿಂತಿರೋನಿಗೆ M1 ಮತ್ತು A ಕಾಣಿಸ್ಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಬೆಟ್ಟ ಇದೆ, ಇಲ್ಲಿ ದೊಡ್ಡ ಬೆಟ್ಟ ಇದೆ. ನಾವು ಇಲ್ಲಿಂದ ಡೈರೆಕ್ಟ್ ಎನ್ನ ಬಿ ನೋಡೋಕ್ಕಾಗಲ್ಲ, ಬಿ ಅನ್ನ ಎನ್ನ ನೋಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ ನಾವು, ಇದನ್ನು ನಾನು ಈ ಸೈಡ್ ಒನ್ ಸೈಡ್ ತೊಗೊಂಡಿದ್ದೆ, ದಿಸ್ ಈಸ್ ಟುವರ್ಡ್ಸ್ ಟು ಮೈ ರೈಟ್. ನಾನು ಇಲ್ಲಿ ಇಟ್ಕೊಂಡು ನೋಡಿದಾಗ ರೈಟ್ ಸೈಡ್ ಲೈನ್ ರೈಟ್ ಸೈಡ್ ಇದೆ. ಯು ಕ್ಯಾನ್ ಕಂಡಕ್ಟ್ ಆನ್ ಟು ದಿ ಲೆಫ್ಟ್ ಸೈಡ್ ಆಲ್ಸೋ. ಇಲ್ಲಿ ಟೂ ಚೈನ್ಮೆನ್ ವಿತ್ ರೇಂಜಿಂಗ್ ರಾಡ್ಸ್ ಟೇಕ್ ದಿ ಪೊಸಿಷನ್ M1 and N1 such that they are as nearly in line with A and B as they could judge this, such that the chainman at M1 could see N1 and B and chainman at N1 can see M1 and A. ಅಂದರೆ N1 ಅಲ್ಲಿರೋನಿಗೆ M1 ಮತ್ತು A ಕಾಣಿಸ್ಬೇಕು, M1 ಅಲ್ಲಿರೋನಿಗೆ N1 ಮತ್ತು B ಕಾಣಿಸ್ಬೇಕು. ಸೊ ಫಸ್ಟ್ ಸ್ಟೆಪ್ ಇದು. ಎ ಆ್ಯಂಡ್ ಬಿ ಅಲ್ಲಿ ಎರಡು ರೇಂಜಿಂಗ್ ರಾಡ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ನಾವು. ಅಲ್ಲಿ ಯಾರು ನಿಲ್ಲೋದು ಅವಶ್ಯಕತೆ ಇರೋದಿಲ್ಲ. ಒಬ್ಬ ಹೆಲ್ಪರ್ M1 ಹತ್ರ ರೇಂಜಿಂಗ್ ರಾಡ್ ಇಟ್ಕೊಂಡು ನಿಂತಿದ್ದಾನೆ, ಅವನಿಗೆ N1 ಕಾಣಿಸ್ತಿದೆ ಮತ್ತು B ಕಾಣಿಸ್ತಿದೆ. N1 ಅಲ್ಲಿ ನಿಂತಿರೋಂಥ ಒಬ್ಬ ಚೈನ್ಮನ್ಗೆ M1 ಕಾಣಿಸ್ತಿದೆ ಮತ್ತು A ಕಾಣಿಸ್ತಾ ಇದೆ. ನೆಕ್ಸ್ಟ್, ಫಸ್ಟ್ ಚೈನ್ಮನ್ ಅಟ್ N1 ಡೈರೆಕ್ಟ್ M1 ಟು M2 ಮೂವ್ ಟು M2 ಸೊ ದ್ಯಾಟ್ ಹಿ ಕಮ್ಸ್ ಇನ್ ಲೈನ್ ವಿತ್ A ಆ್ಯಂಡ್ N. ಅಂದರೆ ಈಗೇನು ಮಾಡಬೇಕು, N1 ಅಲ್ಲಿರುವಂಥ ಒಬ್ಬ ಚೈನ್ಮನ್ ಏನು ನಿಂತಿರ್ತಾನಲ್ಲ, ಅವನು M1 ಅವನಿಗೆ ಹೇಳಬೇಕು, ಡೈರೆಕ್ಟ್ ಮಾಡಬೇಕು, ಏನು, ಯು ಕಮ್ ಫಾರ್ವರ್ಡ್, ನೀನು ಸ್ವಲ್ಪ ಮುಂದೆ ಬಾ. ಯಾವ ಕಡೆ ಬರಬೇಕು ಅಂದರೆ M2 ಮತ್ತು A ಒಂದೇ ಲೈನಲ್ಲಿ ಇರಬೇಕು, ಅವನ ಲೈನಲ್ಲೇ ಇರಬೇಕು. N1 ಹಿಂದ್ಗಡೆ ನಿಂತ್ಕೊಂಡು ನೋಡಿದಾಗ M2 ಮತ್ತು A ಒಂದೇ ಲೈನಲ್ಲಿ ಇರಬೇಕು. ಬರೀ M2 ಅಲ್ಲಿರೋ ರೇಂಜಿಂಗ್ ರಾಡ್ ಕಾಣಿಸ್ಬೇಕು, A ಕಾಣಿಸ್ಬಾರ್ದು ಅವನಿಗೆ. ಆ ರೀತಿ ಒಂದೇ ಲೈನ್ ರೇಂಜಿಂಗ್, ನೈಕೆಡ್ ಐ ರೇಂಜಿಂಗ್ ಅಂತ ಕರಿತೀವಲ್ಲ, ಅದನ್ನು ಮಾಡಬೇಕು. ಯಾರು ಹೇಳಬೇಕು ಅದನ್ನು? N1. ಇಲ್ಲ ಅದನ್ನು ಹೇಳ್ತಾರೆ ನೋಡಿ, ಫಸ್ಟ್ ಚೈನ್ಮೆನ್ ಅಟ್ N1 ಡೈರೆಕ್ಟ್ M1 ಟು ಮೂವ್ ಟುವರ್ಡ್ಸ್ M2 ಸೊ ದ್ಯಾಟ್ ಹಿ ಕಮ್ಸ್ ಇನ್ ಲೈನ್ ವಿತ್ A ಆ್ಯಂಡ್ N1. N1 ನಲ್ಲಿರೋನು M1 ಇಲ್ಲಿರೋನಿಗೆ M2 ಅನ್ನೋ ಪೊಸಿಷನಿಗೆ ಬರೋಕ್ಕೆ ಹೇಳಬೇಕು. ಸೊ ಇಲ್ಲಿಂದ ಮೂವ್ ಆದವನು ಇದಿರಲ್ಲ ಈಗ. ಸೊ ಇಲ್ಲಿಂದ ಮೂವ್ ಆಗಿ M2 ಅನ್ನೋ ಪೊಸಿಷನಿಗೆ ಬಂದ ಅದು ಏನಾಗಿರುತ್ತೆ, A, M2 ಆ್ಯಂಡ್ N1 ಮೂರು ಒಂದೇ ಲೈನಲ್ಲಿ ಬರೋ ರೀತಿ ಮೂವ್ ಆಗ್ತಾನೆ. ನೆಕ್ಸ್ಟ್, ದೆನ್ ದ ಚೈನ್ಮೆನ್ ಅಟ್ M2, ಈಗ N1 ಒಂದು ಸುಮ್ಮನೆ ನಿಂತ್ಕೊಂಡ, ಈಗೇನು ಮಾಡಬೇಕು, M2 ಮಾತಾಡಬೇಕು. ಈಗ M2 ಅವನು ಇವನೇನು ಮಾಡಬೇಕು, ದ ಚೈನ್ಮೆನ್ ಅಟ್ M2 ಡೈರೆಕ್ಟ್ಸ್ N1 ಟು ಮೂವ್ N2. N1 N2ಗೆ ಮೂವ್ ಆಗೋ ಅಂತ ಹೇಳಬೇಕು. N2 ಹೇಗಿರಬೇಕು, ಸಚ್ ದಟ್ ಹಿ ಕಮ್ಸ್ ಇನ್ ಲೈನ್ ವಿತ್ B ಆ್ಯಂಡ್ M2. ಸೊ ಈಗ M1 ಮುಂಚೆ ಖಾಲಿ ಆಯಿತು. ಈಗ N1 ಅಲ್ಲಿರೋನು ಸುಮ್ಮನೆ ನಿಂತಿರ್ತಾನೆ. M2 ಏನು ಹೇಳಬೇಕು, ಯು ಶುಡ್ ಡೈರೆಕ್ಟ್ ದ ಚೈನ್ಮೆನ್ ಅಟ್ N1 ಟು ಮೂವ್ ಟುವರ್ಡ್ಸ್ N2 ವಿಚ್ ಶುಡ್ ಬಿ ಇನ್ ಲೈನ್ ವಿತ್ M2, N2 ಆ್ಯಂಡ್ B. ಅಂದರೆ ಇಲ್ಲಿ ನಿಂತಿರೋನಿಗೆ N2 ಕಾಣಿಸ್ಬೇಕು ಮತ್ತು B ಕಾಣಿಸ್ಬೇಕು. ಆ ರೀತಿ ಮೂವ್ ಆಗಲಿಕ್ಕೆ ಡೈರೆಕ್ಟ್ ಮಾಡಬೇಕು. So my dear students, I think you are understanding my explanation. So if you do not understand, repeat this video, go back and watch the video, you will clearly understand. Next, this process is repeated so that they align in each other, successively directing each other until they reach M and N in line. ಈಗ ನೋಡಿ, M2 ಅವನು N1 ಇಲ್ಲೋರಿಗೆ ಇಲ್ಲಿ ಬರೋಕ್ಕೆ ಹೇಳ್ದೆ, ಇದು ಒಂದೇ ಲೈನ್ ಆಯಿತು. ನೆಕ್ಸ್ಟ್ M2 ಅವನು ಏನು ಮಾಡಬೇಕು, M2 ಅಲ್ಲಿರೋನಿಗೆ M3ಗೆ ಬಾ ಅಂತ ಹೇಳಬೇಕು. ಅದು ಹೆಂಗಿರಬೇಕು, A, M3 ಮತ್ತು N2 ಒಂದೇ ಲೈನ್ ಇರಬೇಕು. ನೆಕ್ಸ್ಟ್ ಇವನು ಬಿಟ್ಬಿಡಿ. ನೆಕ್ಸ್ಟ್ M3 ಅಲ್ಲೂ ಏನು ಮಾಡಬೇಕು, ಇಲ್ಲಿರೋಂಥ ಎಲ್ಲರೂ ಜನ ಇರೋದಿಲ್ಲ, ಓನ್ಲಿ ಇಬ್ಬರೇ ಜನ ಇರ್ತಾರೆ, ಅವ್ರ ಪೊಸಿಷನ್ ಶಿಫ್ಟ್ ಮಾಡ್ತಾ ಹೋಗ್ತಾರೆ. ಸೊ M3 ಅಲ್ಲಿರೋನು ಏನು ಮಾಡ್ತಾನೆ, N2 ಅವನಿಗೆ N3ಗೆ ಬರೋಕ್ಕೆ ಹೇಳ್ತಾನೆ, M3 B ಆಯಿತು. ನೆಕ್ಸ್ಟ್ N3 ಅಲ್ಲಿರೋನು M3ಗೆ ಏನು ಮಾಡ್ತಾನೆ, ಯಾವುದೊಂದು ಪೊಸಿಷನಿಗೆ ಬರೋಕ್ಕೆ ಹೇಳ್ತಾನೆ. ಸೊ ಅದು ಏನಾಗುತ್ತೆ, ಅವನು ಸ್ವಲ್ಪ ಮುಂದೆ ಮೂವ್ ಆಗ್ತಾನೆ. ಅವಾಗ ಏನಾಗುತ್ತೆ, MNB, NMA ನಾಲ್ಕು ಒಂದೇ ಲೈನಿಗೆ ಬರುತ್ತೆ. ಸೊ ಅದು ನಾಲ್ಕು ಒಂದೇ ಲೈನಿಗೆ ಬಂದಿದ್ದೇನೋ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಅವನು ಎನ್ನಲ್ಲಿರೋನಿಗೆ M ಮತ್ತು A ಕಾಣಿಸ್ಬೇಕು, M ಅಲ್ಲಿರೋನಿಗೆ N ಮತ್ತು B ಕಾಣಿಸ್ಬೇಕು, ಲೈಕ್ ದಟ್. ಸೊ ದಿಸ್ ಪ್ರೊಸೀಜರ್ ಕ್ಯಾನ್ ಬಿ ರಿಪೀಟೆಡ್ until you get satisfied, until you feel like my line is arranged. So very simple procedure. So if you does not understand, repeat this video, go back and watch my explanation, definitely you will understand. Okay, I hope I have explained very clearly the indirect ranging. So it is very simple. You can conduct
in your laboratory or in your college premises. So it is helpful in your survey camp also. When you go to survey camp in your next future semesters, definitely it will be helpful. So please go through the video for this procedure once again, and try to make sure that you understood very clearly, and make a note of it also. So for preparing this content, I have referred these textbooks: Surveying by Kunmiya, TP Kanitkar, SS Bhavikati and Duggal. You can also refer these textbooks. And this is my team, only two members, myself Anil Kumar, and another person is Mr. Abidullah. He has put so much of effort for preparing this content, and I thank you all, and we'll meet in our next session immediately. Thank you.